ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ಅದು ಕೂಡ ಮುಂಬೈನ ಅಂಬೋಲಿ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. 3.5 ಕೋಟಿ ರೂಪಾಯಿಯನ್ನ ವಂಚಿಸಿದ್ರ ಆಕ್ಷನ್ ಪ್ರಿನ್ಸ್ ಅನ್ನೋ ಪ್ರಶ್ನೆ ಇದೆ. ವಂಚನೆ ಆರೋಪದ ಅಡಿ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗಿರೋದ್ರ ಡೀಟೇಲ್ ಸಿಗ್ತಾ ಇದೆ. ಮುಂಬೈನ ಅಂಬೋಲಿ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿರೋದ್ರ ಮಾಹಿತಿ ಇದೆ. ಚಿತ್ರ ನಿರ್ದೇಶಕ ರಾಘವೇಂದ್ರ ಹೆಗಡೆಯಿಂದ 3.15 ಲಕ್ಷ ರೂಪಾಯಿಯಷ್ಟು 3 ಕೋಟಿ 15 ಲಕ್ಷ ರೂಪಾಯಿಯಷ್ಟು ಪಡೆದಿದ್ದಾರೆ ಅನ್ನೋ ಆರೋಪ. ಸಿನಿಮಾ ಮಾಡೋದಾಗಿ 3 ಕೋಟಿಯನ್ನ ಪಡೆದು ಸಿನಿಮಾ ಮಾಡಿಲ್ಲ, ಕೈ ಕೊಟ್ಟಿದ್ದಾರೆ ಅಂತ ಆರೋಪ. 2018ರಿಂದ 21ರ ಅವಧಿಯಲ್ಲಿ ಈ ಹಣಕಾಸಿನ ವ್ಯವಹಾರ ಆಗಿತ್ತು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಎಫ್ಐಆರ್ ರಿಜಿಸ್ಟರ್ ಆಗಬೇಕು ಅಂತ ಅಂದರೆ ಸಾಮಾನ್ಯವಾಗಿ ಆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ರಿಸಿಪ್ಟ್ಗಳು ಕೊಟ್ಟಿರ್ತಾರೆ, ಅಥವಾ ಇವರಿಬ್ಬರು ಮಧ್ಯೆ ಏನಾದರೂ ಅಗ್ರಿಮೆಂಟ್ಗಳಾಗಿದ್ರೆ ಅದನ್ನೂ ಕೊಟ್ಟಿರ್ತಾರೆ. ಈ ಫ್ರಾಡ್ ಮಾಡಿದ್ರ ಧ್ರುವ ಸರ್ಜಾ ಅನ್ನೋ ಪ್ರಶ್ನೆಗೆ ಧ್ರುವದಿಂದ ಉತ್ತರ ಬೇಕಾಗಿದೆ. ಉತ್ತರ ಯಾವಾಗ ಕೊಡ್ತಾರೆ ಅನ್ನೋದು ಪ್ರಶ್ನೆ. ಆಮೇಲೆ ಇಷ್ಟು ವರ್ಷ ಇವರು ಯಾಕೆ ಸುಮ್ಮನಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪೀರಿಯಡ್ ನೋಡಿ, 2016ರಿಂದ ಪರಿಚಯ ಅಂತಾರೆ, 2018ರಿಂದ 21 ಈ ಥರದ ವ್ಯಾವಹಾರಿಕ ಸಂಬಂಧ ಇತ್ತು ಅಂತಾರೆ. ಮತ್ತು ದಿ ಸೋಲ್ಜರ್ ಅನ್ನೋ ಸಿನಿಮಾಗೆ 3.5 ಕೋಟಿ ಹಣವನ್ನು ಧ್ರುವ ಪಡೆದಿದ್ದಾರೆ ಅನ್ನೋದು ಆರೋಪ. ಒಪ್ಪಂದಕ್ಕೆ ಸಹಿ ಹಾಕೋ ಮೊದಲೇ ಹಣ ಪಡೆದಿದ್ದಾಗಿ ದೂರಿನಲ್ಲಿ ಉಲ್ಲೇಖ ಆಗಿದೆ. ಬಳಿಕ ಚಿತ್ರೀಕರಣದಲ್ಲಿ ಧ್ರುವ ಭಾಗಿಯಾಗಿಲ್ಲ. ನಿರ್ದೇಶಕ ರಾಘವೇಂದ್ರ ಹೆಗಡೆ ದೂರನ್ನ ಆಧರಿಸಿ ಈಗ ಎಫ್ಐಆರ್ ಆಗಿದೆ. ದಿ ಸೋಲ್ಜರ್ ಅನ್ನೋ ಸಿನಿಮಾ ಸೆಟ್ ಏರ್ಲೇ ಇಲ್ಲ, ಧ್ರುವ ವಂಚನೆ ಮಾಡಿದ್ದಾರೆ ಅನ್ನೋದು ನಿರ್ದೇಶಕ ರಾಘವೇಂದ್ರ ಹೆಗಡೆ ಆರೋಪ. ಅದು ಕೂಡ 3 ಕೋಟಿ 15 ಲಕ್ಷ ರೂಪಾಯಿಯಷ್ಟು ನನಗೆ ವಂಚನೆ ಆಗಿದೆ ಅಂತ ಅವರು ಎಫ್ಐಆರ್ ದಾಖಲಿಸಿದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಈಗ 3.5 ಕೋಟಿ ಫ್ರಾಡ್ ಅಂತ ಅಂದರೆ ಏನೇನು ಪ್ರೂಫ್ಗಳನ್ನು ಇವ್ರು ಕೊಟ್ಟಿದ್ದಾರೆ, ಒಂದು ಏನು ಸೆಕ್ಷನ್ಸ್ ಹಾಕಿದ್ದಾರೆ, ಈಗ ಮಹಾರಾಷ್ಟ್ರ ಪೊಲೀಸರಿಂದ ಧ್ರುವಾಗೆ ನೋಟಿಸ್ ಸರ್ವ್ ಆಗಿದೆಯಾ, ಮಾಹಿತಿ ಏನೇನಿದೆ? ಮಮತಾ, ಪ್ರಮುಖವಾಗಿ 2016ರಿಂದ 18ರವರೆಗೆ ಒಂದಷ್ಟು ಮುಂಗಡ ಹಣವನ್ನು ಸೋಲ್ಜರ್ ಫಿಲಮ್ಗೋಸ್ಕರ ಇವರು ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. 2016ರಿಂದ 18ರ ಸಂದರ್ಭದಲ್ಲಿ ಧ್ರುವ ಬೇರೊಂದು ಚಲನಚಿತ್ರವನ್ನು ಚಿತ್ರದಲ್ಲಿ ನಟನೆಯನ್ನು ಮಾಡ್ತಾಯಿದ್ರು. ಆ ಚಿತ್ರದ ನಿರ್ಮಾಪಕರು ಕೇಳ್ಕೊಂಡ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಆ ಚಿತ್ರದ ನಿರ್ಮಾಣವನ್ನು ಮಾಡಲಿಕ್ಕಾಗಲಿಲ್ಲ ಮತ್ತು ನಿರ್ದೇಶನವನ್ನು ಕೂಡ ಮಾಡಲಿಕ್ಕಾಗಲಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದಾದ ಬಳಿಕ 2018ರಿಂದ 20ರ ತನಕ 2021ರ ತನಕ ಕೂಡ ಮತ್ತೊಂದಷ್ಟು ಹಣವನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದಷ್ಟು ಹಣವನ್ನು ಪಡ್ಕೊಂಡ ಸಂದರ್ಭದಲ್ಲಿ ಇದೇ ರೀತಿಯ ಅಂದರೆ ಸೋಲ್ಜರ್ ಅಂತ ನೀವು ಫಿಲಮ್ ಏನಿತ್ತು ಆ ಫಿಲಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ಯಾನರ್ಗಳಿರ್ಬೋದು, ಜೊತೆಗೆ ಪಿಕ್ಚರ್ಗಳನ್ನು ಇಮೇಜ್ಗಳನ್ನು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂಥದ್ದಿರ್ಬೋದು, ಇದೆಲ್ಲ ಕೂಡ ಸಾಕಷ್ಟು ನಡೆದಿತ್ತು. 2020-21ರ ಸಾಲಿನಲ್ಲಿ ಅದು ಚಲನಚಿತ್ರ ಇನ್ನೇನೋ ಪ್ರಾರಂಭ ಆಗಬೇಕಾಯಿತು. ಅದಕ್ಕೆ ಪೂಜೆ ಮುಹೂರ್ತವನ್ನು ಕೂಡ ಮಾಡಬೇಕಾಯಿತು. ಮುಹೂರ್ತವನ್ನು ಮಾಡಿ ಅದಾದ ನಂತರ ಚಲನಚಿತ್ರವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಧ್ರುವ ಸರ್ಜಾ ಈ ಚಲನಚಿತ್ರಕ್ಕೆ ಏನು ಯಾವುದೇ ರೀತಿಯ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಜೊತೆಗೆ ಬೇರೆ ಬೇರೆಯ ನಿರ್ಮಾಣ ಮಾಡ್ತಾ ಇದ್ದಾವೆ, ಬೇರೆ ಬೇರೆ ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡ್ತಾ ಇದ್ದೀನಿ, ಆ ಚಲನಚಿತ್ರ ಮುಗ್ದಾದ ನಂತರ ನಿಮ್ಮ ಪ್ರಾಜೆಕ್ಟ್ ಏನಿದೆ ಆ ಪ್ರಾಜೆಕ್ಟನ್ನು ಮುಗಿಸ್ಕೊಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯನ್ನು ಕೊಟ್ಟು ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಧ್ರುವ ಸರ್ಜಾ ಅವರಿಂದ ಮಾತುಕತೆಯನ್ನು ಮಾಡುವಂಥದ್ದಿರ್ಬೋದು, ಅವರ ಚಲನಚಿತ್ರವನ್ನು ಮತ್ತೆ ಮಾಡಿಕೊಡಿ ಅಂತ ಕೇಳುವಂಥದ್ದಿರ್ಬೋದು, ಜೊತೆಗೆ ಹಣವನ್ನು ವಾಪಸ್ ಕೊಡಿ ಅಂತ ಕೇಳುವಂಥದ್ದಿರ್ಬೋದು, ಇದೆಲ್ಲ ಕೂಡ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಆದರೆ ಧ್ರುವ ಸರ್ಜಾ ಅವರ ಕಡೆಯಿಂದ ಯಾವುದೇ ರೀತಿಯ ಸಕಾರಾತ್ಮಕವಾಗಿ ಸ್ಪಂದನೆಗಳು ಸಿಗ್ತಾ ಇಲ್ಲ. ಅಂದರೆ ಅವರು ಈಗ ಒಂದಷ್ಟು ಹಣದ ಹೆಚ್ಚುವರಿ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಇದೇ ರಾಘವೇಂದ್ರ ಹೆಗಡೆ ಜಗ್ಗುದಾದ ಅಂದರೆ ದರ್ಶನ್ ಅವ್ರಿಗೆ ಒಂದು ಜಗ್ಗುದಾದ ಚಲನಚಿತ್ರವನ್ನು ಕೂಡ ನಿರ್ದೇಶನವನ್ನು ಮಾಡಿದರು. ಅದೇ ಏನು ಒಂದು ಸಂಬಂಧ ಏನಿತ್ತು ಆ ಸಂಬಂಧವನ್ನು ಇಟ್ಕೊಂಡು ಧ್ರುವ ಸರ್ಜಾ ಅವ್ರಿಗೂ ಕೂಡ ಸೋಲ್ಜರ್ ಅನ್ನೋ ಚಲನಚಿತ್ರವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ತಯಾರಿಯನ್ನು ಮಾಡಿದರು. ಆದರೆ ಮುಂಗಡ ಹಣವನ್ನು ಪಡ್ಕೊಂಡಿದ್ದಕ್ಕೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಆಗಲಿ ಅಥವಾ ಬಾಂಡನ್ನು ಬರ್ಕೊಡುವಂಥದ್ದಾಗಲಿ ಯಾವುದು ಕೂಡ ಮಾಡಿರಲಿಲ್ಲ. ಆದರೆ ಇದು ಕೇವಲ ಏನು ಟ್ರಾನ್ಸಾಕ್ಷನ್ ಸಂಬಂಧ ನಡೆದಿರುವಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೆ, ಮುಂಬೈ ಪೊಲೀಸರಿಗೆ ಆ ಟ್ರಾನ್ಸಾಕ್ಷನ್ಗಳೇನೇನಿತ್ತು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಜೊತೆಗೆ ಒಂದಷ್ಟು ನಗದು ಹಣ, ಅಂದರೆ ಸಾಮಾನ್ಯವಾಗಿ ಈ ರೀತಿ ಚಲನಚಿತ್ರ ನಟರಿಗೆ ನಗದು ಹಣವನ್ನು ಕೊಡುವಂಥ ವಿಚಾರಗಳಿರ್ತವೆ. ಅದನ್ನೆಲ್ಲ ಕೂಡ ಈಗ ಮಾಹಿತಿಗಳನ್ನು ಕ್ರೋಢೀಕರಿಸಿ ಮುಂಬೈ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.